ಹೆಂಡತಿಗೋಸ್ಕರ ಗಂಡ ಸ್ಪೆಷಲಾಗಿ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಮಧ್ಯಾಹ್ನದ ಫುಡ್ ಆಗಿರೋದ್ರಿಂದ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ನನಗ ಹೌದು, ನಿಮಗೆ ನೀವೇ ಸರ್ವ್ ಮಾಡ್ತಾ ಇದ್ದೀರಾ? ಖಂಡಿತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದ್ರೆ ನನ್ನ ಕತೆ ಹೋಗ್ಬಿಡ್ತಿದ್ದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಕಂಪ್ಲೀಟಾಗಿ ಇದನ್ನೆಲ್ಲ ವಾಶ್ ಮಾಡಿಕೊಂಡೆ. ಅಭಿ ಈ ಥರ ನನಗೆ ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ರು. ಖಡಕ್ ರೊಟ್ಟಿ ತಿಂದು ಇನ್ನೊಂದು ಸ್ವಲ್ಪ ಶಕ್ತಿಯುತವಾಗಿ ಬದುಕೋಣ ಅಂತ. ಬರೀ ಇಂಥದ್ದೇ ಊಟ ಮಾಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅನಿಕಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಡೇ ಲಾಗಿದ್ದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಸಂಡೇ ಜೊತೆ ಅಂತಲೇ ಹೇಳ್ಬೋದು. ಕೆಲಸ ಏನೂ ಜಾಸ್ತಿ ಮಾಡಿಲ್ಲ, ಎಲ್ಲ ಹೊರಗಡೆ ಕೆಲಸಗಳು, ಮನೆ ಒಳಗಡೆ ಏನೂ ಇಲ್ಲ. ಸಿಂಪಲ್ಲಾಗಿ ಕಳೆದೋಯ್ತು ದಿನ. ಹೇಗೆ ಕಳೆದೋಯ್ತು ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದು ನಾನು ಒಂದು ಗ್ಲಾಸ್ ನಾರ್ಮಲಿ ಹಾಟ್ ವಾಟರ್ನ ಕುಡಿಯೋದಂತೂ ರೆಗ್ಯುಲರು ಕುಡಿದೆ. ಸೊ ಕುಡಿದ್ಬಿಟ್ಟು ಮನೆಯಿಂದ ಆಚೆ ಹೋಗಿ ಸ್ವಲ್ಪ ಪಾಟಲ್ಲಿ ಮತ್ತು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಅಂತೇಳಿ ಮೇಲ್ಗಡೆ ಬಟ್ಟೆ ವಾಶ್ ಮಾಡೋಕ್ಕೆ ಹೋದೆ. ಹಸ್ಬೆಂಡು ಬಂದು ಕರೀತಾರೆ, ಟಿಫನ್ ಮಾಡಿಕೊಡೋಣ ಅಂದ್ಕೊಂಡೆ. ಬಟ್ ಅವ್ರು ಬರಲೇ ಇಲ್ಲ. ಮೇಲ್ಗಡೆ ಬರೋ ಎಲ್ಲ ಬಟ್ಟೆ ಮ್ಯಾಟ್ಗಳು ಏನೇನು ಸಿಕ್ತು ಎಲ್ಲನೂ ವಾಶ್ ಮಾಡಿದ್ದಾಯಿತು. ವಾಶ್ ಮಾಡಿದ್ದಾದಮೇಲೆ ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಹೆಂಡತಿಗೋಸ್ಕರ ಗಂಡ ಸ್ಪೆಷಲಾಗಿ ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಮಧ್ಯಾಹ್ನ ಇವಾಗ ಆಲ್ಮೋಸ್ಟ್ 2 o'clock ಆಗಿದೆ. ಆ್ಯಕ್ಚುಲಿ ನಾನ್ ವೆಜ್ ಮಾಡೋ ಪ್ಲ್ಯಾನ್ ಇತ್ತು. ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ನೋಡಿ 1:53 ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಮೇಡಮ್ ಫುಲ್ ಹಸ್ಕೊಂಡಿದ್ದಾರೆ. ಸೊ ಸಂಡೇ ಒಂದಿನ ನಾನು ಮನೇಲಿ ಇರೋದ್ರಿಂದ ಸ್ಪೆಷಲಾಗಿ ಅವ್ರಿಗೆ ಅವರೆಕಾಳು ಪಲಾವ್ ಮಾಡಿಕೊಡ್ತಾಯಿದ್ದೀನಿ. ನೀವು ನೋಡ್ಬೋದು ಎಷ್ಟು ಡೆಲಿಷಿಯಸ್ಸಾಗಿ ಕಾಣಿಸ್ತಿದೆ. ಇದು ಆ್ಯಕ್ಚುಲಿ ಹಿತಕ್ಕೆ ಅವರೆಕಾಳಲ್ಲಿ ಮಾಡ್ತಾ ಇರೋದು. ಇದು ಸಾಂಬಾರಿಗೆ ಅಂತ ಆ್ಯಕ್ಚುಲಿ ತೆಗೆದಿಟ್ಟಿದ್ಲು. ನಾನು ಅದರಲ್ಲಿ ಇವತ್ತು ಸ್ಪೆಷಲ್ ಇದಕ್ಕೆ ಬೇಳೆ ಪಲಾವ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ಹೋಟೆಲ್ಗಳಲ್ಲೆಲ್ಲ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ಸೀಸನ್ ಸ್ಟಾರ್ಟ್ ಆಗಿದೆ. ಅವರೆಕಾಳು ದೋಸೆ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಪಲಾವು, ಎಲ್ಲ ಥರ ಅವರೆಕಾಳು ಪಾಯಸ ಕೂಡ ಮಾಡಿದ್ದಾರೆ. ಸೊ ಅವರೆಕಾಳು ಮೇಳಗಳು ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ಕಡೆ. ಸೊ ಸೀಸನಲ್ ಫುಡ್ ಆಗಿರೋದ್ರಿಂದ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ನನಗ ಹೌದು, ನಿಮಗೆ ನೀವೇ ಸರ್ವ್ ಮಾಡ್ತಾ ಇದ್ದೀರಾ? ಖಂಡಿತ. ಏನಿದು? ಅವರೆಕಾಳು ಪಲಾವ್, ಅವರೆಕಾಳು ಪಲಾವ್. ಅವರೆಕಾಳೆ ಕಾಣ್ತಾ ಇಲ್ಲ. ಅವರೆಕಾಳು ಬಿರಿಯಾನಿ, ಅವರೆಕಾಳೆಲ್ಲ ಒಳಗಡೆ. ಬಸವನಗುಡಿಗಾದರೂ ಹೋಗಿದ್ರಾಗಿತ್ತು. ಅವರೇ ಮೇಳ ನಡೀತಾ ಇತ್ತು. ಹೌದಾ? ಹೋಗೋಣ ಸಂಜೆ. ಇವತ್ತು ಸಂಜೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದಾದಮೇಲೆ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಗಿಡಗಳೆಲ್ಲ ಯಾಕೋ ಬಾಡೋದಾಗಿತ್ತು. ಸ್ವಲ್ಪ ಮಣ್ಣೆಲ್ಲ ಚೇಂಜ್ ಮಾಡೋಣ. ಇಲ್ಲಿ ನೋಡಿ, ವೈಟ್ಗೆ ಚಿಗುರಲ್ಲಿ ಮಾತ್ರ ಬಂದುಬಿಟ್ಟಿದೆ, ಬೇರೆ ಎಲ್ಲೂ ಇಲ್ಲ, ಚಿಗುರಲ್ಲಿ ಮಾತ್ರ. ಹಾಗಾಗಿ ಅದನ್ನೆಲ್ಲ ತೆಗೆದುಬಿಡೋಣ ಅಂಥೇಳಿ, ಎಲ್ಲ ಮಣ್ಣೆಲ್ಲ ಹೊಸ್ದಾಗಿ ಹಾಕೋಣ ಅಂಥೇಳಿ ಎಲ್ಲ ಗಿಡಗಳನ್ನೂ ನೋಡ್ತಾ ಇದ್ದೆ. ತುಳಸಿ ಗಿಡ ಅಂತೂ ಆಲ್ಮೋಸ್ಟ್ ಎಲ್ಲ ಒಣಗಿದ ಥರನೇ ಚಿಕ್ಕ ಚಿಕ್ಕ ಎಲೆ ಏನೋ ಒಂದು ರೀತಿ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಬಂದರೆ ಪಾಟ್ಗಳೆಲ್ಲ ಖಾಲಿ ಖಾಲಿ ಇತ್ತು. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಇದ್ದಂಥ ಒಂದು ಪಾಟ್ಗಳು, ಮನೆ ಒಳಗಡೆ ಇಟ್ಕೊಂಡಿದ್ದಂಥ ಪಾಟ್ಗಳು. ಇಲ್ಲೇನು ಚಿಕ್ಕ ಚಿಕ್ಕದು ಕಾಣ್ತಿದೆಯಲ್ಲ ಅದು. ಆ ಪಾಟ್ಗಳನ್ನೆಲ್ಲ ನಾನು ಅಪ್ಪ ತೀರ್ಕೊಂಡ್ರು ಅಂತ ಊರಿಗೆ ಹೋದಾಗ, ತಿಂಗಳಾನ್ಗಟ್ಲೆ ಊರಲ್ಲೇ ಇದ್ದಾಗ ತುಂಬ ಗಿಡಗಳು ಮನೆ ಒಳಗಡೆ ಇದ್ದಿದ್ದೆಲ್ಲ ಸತ್ತೋದವು. ಆವಾಗಿಂದ ನನಗೆ ನಿಜ 1 ಇಯರಿಂದ ವಾಪಸ್ ಮನೆಗೆ ಬಂದಮೇಲೆ ನಾನು ಪ್ಲ್ಯಾಂಟೇ ಹಾಕಿಲ್ಲ. ಸರಿ, ಒಂದಷ್ಟು ಹಾಕೋಣ ಅಂಥೇಳಿ ನರ್ಸರಿ ಫಾರ್ಮ್ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡು ಇದೆಲ್ಲ ಗಿಡಗಳನ್ನ ನೋಡ್ಕೋತಾ ಇದ್ದೆ. ಎಷ್ಟು ಪಾಟ್ ಸಿಗುತ್ತೆ, ಎಷ್ಟು ಪಾಟಿಗೆ ನಾನು ಹಾಕಬೇಕು ಅಂತ. ಇದಕ್ಕಿಂತ ಪಾಟ್ ಜಾಸ್ತಿ ಮಾಡ್ಕೋಬೇಕು ಅಂತ ಖಂಡಿತ ಅನ್ನಿಸ್ಲಿಲ್ಲ. ಹಾಗೆ ದೊಡ್ಡಪತ್ರೆ ಎಲ್ಲ ಚೆನ್ನಾಗಿ ಅಗಲವಾಗಿ ಬಂದಿತ್ತು. ಇವರಿಗೂ ಕೆಮ್ಮು ಜಾಸ್ತಿ ಇತ್ತು ಅಂತೇಳಿ ದೊಡ್ಡಪತ್ರೆಯಿಂದ ಕಷಾಯ ಮಾಡೋಣ ಅಂತ ಒಂದಷ್ಟು ದೊಡ್ಡಪತ್ರೆ ಎಲೆನೂ ಕಿತ್ಕೊಂಡೆ. ಬ್ಯಾಂಬು ಟ್ರೀನ ನಾನು ಲಾಸ್ಟ್ ಟೈಮು ಒಂದೇ ಒಂದು ಕಡ್ಡಿ ಉಳಿದಿತ್ತು ಅಂತ ಪಾಟ್ಗೆ ಹಾಕಿದ್ದೆ. ಅದಂತೂ ತುಂಬ ಚೆನ್ನಾಗಾಗಿತ್ತು. ಸರಿ, ಹೋಗಿ ಫಾರ್ಮಲ್ಲಿ ನರ್ಸರಿಲೆಲ್ಲ ತೊಗೊಂಬರೋಣ ಅಂತೇಳಿ ನರ್ಸರಿಗೆ ಹೋಗಿ ಸುಮಾರಷ್ಟು ಗಿಡ ನೋಡಿದೆ. ನನಗೇನು ಎಲ್ಲನೂ ಕಾಸ್ಟ್ಲಿ ಆಗಿದೆ ಅನ್ನಿಸ್ತು. ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವ್ರಿಗೆ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಂಥೇಳಿ ಇರೋ ಒಂದೇ ನರ್ಸರಿ ಫಾರ್ಮಲ್ಲಿ ಕೆಲವೊಂದು ಗಿಡಗಳನ್ನ ತೊಗೊಂಡ್ವಿ. ಅಂದರೆ
ಈ ಬ್ಯಾಂಬೂ ಟ್ರೀ ಇರಲಿಲ್ಲ, ಇತ್ತು ಒಣಗೋಗಿತ್ತು ಅಂತೇಳಿ ನಾನು ಬಿಸಾಡಿದ್ದೆ. ಸೊ ಇದೊಂದು ಬ್ಯಾಂಬೂ, ಲಕ್ಕಿ ಬಾಂಬು ಅಂತೇಳಿ ಕರೀತಾರೆ, ಇದನ್ನು ಮನೇಲಿಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಅದೊಂದು ಲಕ್ಕಿ ಬಾಂಬು ತೊಗೊಂಡೆ. ಹಾಗೆ ಒಂದು ದಾಸವಾಳ ಪ್ಲ್ಯಾಂಟ್ ಕೂಡ ತೊಗೊಂಡೆ. ಸುಮಾರಷ್ಟು ಹೂವಿನ ಗಿಡಗಳನ್ನೆಲ್ಲ ತೊಗೋಬೇಕು ಅಂತ ಇತ್ತು, ಬಟ್ ಇವ್ರ ಹತ್ರ ನನಗೇನೋ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಆಲ್ಮೋಸ್ಟ್ ಎಲ್ಲ ಇಲ್ಲೇ ದೊಡ್ಡದಾಗ್ಬಿಟ್ಟಿತ್ತು, ಮತ್ತು ಮಿನಿ ಪಾಟಲ್ಲೆಲ್ಲ ಹಾಕಿದ್ರೆ ಅಷ್ಟು ನೀಟಾಗಿ ಬರುತ್ತೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಇದು ಮಾಡಿಕೊಂಡೆ. ಅದಾದಮೇಲೆ ದಾಸವಾಳ ಒಂದು ತೊಗೊಳ್ಳೋಣ ಅಂಥೇಳಿ ಒಂದು ದಾಸವಾಳ ಇಲ್ಲೇನು ಕಾಣಿಸ್ತಿದೆಯಲ್ಲ ಯೆಲ್ಲೋ ವಿತ್ ವೈಟ್, ಆ ದಾಸವಾಳನ ತೊಗೊಂಡೆ. ಅದೇನೋ ಒಂಥರ ನನಗೆ ಚೆನ್ನಾಗಿ ಅನ್ನಿಸ್ತು. ಹಾಗೆ ಹೂವಿನ ಗಿಡಗಳೆಲ್ಲ ಫ್ಯಾಷನಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದನ್ನು ಕೂಡ ಒಂದೆರಡು ತೊಗೊಳ್ಳೋಣ ಅಂದ್ಕೊಂಡೆ. ಅಭಿ ಇವಾಗ ಬೇಡ, ಚೆನ್ನಾಗಾಗಲ್ಲ, ಸ್ವಲ್ಪ ಎಲ್ಲ ಅಷ್ಟೊಂದು ಎಲ್ಲ ಆಗಲೇ ಹೂ ಬಂದುಬಿಟ್ಟಿದೆ, ನೀನು ತೊಗೊಂಡೋಗಿ ಹಾಕ್ದಾಗ ಅಷ್ಟು ನೀಟಾಗಿ ಬರಲ್ಲ, ಒಂದು ಎರಡು ಹೂ ಇತ್ತು ಅಂದರೆ ತೊಗೊಂಡೋಗ್ಬೋದಿತ್ತು. ಇದೆಲ್ಲ ಒನ್ ಟೈಮ್ ಅಷ್ಟೇ ಬರ್ತವೆ, ಆಮೇಲೆ ಬರಬೇಕು ಅಂದರೆ ಭೂಮಿ ಒಳಗಿರಬೇಕು, ಪಾಟಲ್ಲೆಲ್ಲ ಅಷ್ಟು ಬರಲ್ಲ ಅಂಥೇಳಿ ಬ್ರೈನ್ ವಾಶ್ ಮಾಡಿ ನನ್ನನ್ನು ಆ ಪ್ಲೇಸಿಂದ ಕರ್ಕೊಂಡು ಬಂದುಬಿಟ್ರು. ಫೈನಲಿ ದಾಸವಾಳ ಪ್ಲ್ಯಾಂಟನ್ನು ಯಾವುದಾದ್ರೂ ಒಂದು ಪಾಟಿಗೆ ಹಾಕೋಣ ನೀಟಾಗಿ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೆ. ಇದು ಒಂದು ದೊಡ್ಡ ಪ್ಲಾಟ್, ಒಂದು 6 ಮಂತ್ಸ್ ಆದರೂ ಬರಬೇಕಲ್ವ ನಾವು ಹಾಕಿದ ಮೇಲೆ ಆ ಪ್ಲ್ಯಾಂಟು. ಹಾಗಾಗಿ ನಾನು ದೊಡ್ಡ ಪ್ಲ್ಯಾಂಟ್ಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ದಾಸವಾಳ ತುಂಬ ಚೆನ್ನಾಗಿ ಚಿಗುರು ಬಿಡುತ್ತೆ, ಹೈಬ್ರಿಡ್ ಆಗಿರೋದ್ರಿಂದ ಜಾಸ್ತಿನೇ ಚಿಗುರುತ್ತೆ. ಹಾಗಾಗಿ ಹಳೇದೊಂದು ಪಾಮ್ ಟ್ರೀ ಹಾಕಿದ್ದೆ, ಅದರದ್ದು ಇದೆಲ್ಲ ಹುಳ ತಿಂದಿ ಥರ ಆಗಿದೆ, ಬೇರು ಕೂಡ ಎಲ್ಲ ಫುಲ್ಲು ಏನೂ ಇರಲಿಲ್ಲ, ಸತ್ವನೇ ಇರಲಿಲ್ಲ, ಎಲ್ಲ ಒಂಥರ ಪೇಪರ್ ಥರ ಆಗಿಬಿಟ್ಟಿತ್ತು. ಸೊ ಎಲ್ಲನೂ ತೆಗೆದು ನೀಟಾಗಿ ಮಣ್ಣಿನ ಇಂಟೆಗಳನ್ನೆಲ್ಲ ಹೊಡೆದು ನೀಟಾಗಿ ಮಣ್ಣನ್ನು ಒಂದು ಹದಕ್ಕೆ ರೆಡಿ ಮಾಡಿಕೊಂಡೆ. ಇದ್ರ ಜೊತೆ ಫ್ರೆಶ್ ಮಣ್ಣನ್ನು ಕೂಡ ಸೇರಿಸೋಣ ಅಂತ ಅಂದ್ಕೊಂಡು ಹೊರಗಡೆ ಮನೆಯಿಂದ ಹೊರಗಡೆ ಮನೆ ಕಟ್ತಾಯಿದ್ರು, ಅವ್ರು ತೆಗ್ದಿದ್ರು ಅಂತೇಳಿ ಫ್ರೆಶ್ ಮಣ್ಣನ್ನು ಅಲ್ಲಿ ತರೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಬರೋ ಎಲ್ಲ ಪಾಟಿಂದನೂ ನೀಟಾಗಿ ಮಣ್ಣೆಲ್ಲನೂ ಹಾಕೋಬಿಡೋಣ, ಖಾಲಿ ಪಾಟ್ ಯಾವುದಿದೆ ಎಲ್ಲ ಪಾಟಿಂದನೂ ಹಾಕಿ ಮಿಕ್ಸಪ್ ಮಾಡಿಬಿಡೋಣ ಅಂತ ಅದನ್ನು ಕೂಡ ಸೇರಿಸ್ಕೊತಾ ಇದೆ. ಯಾಕಂದರೆ ಹೊಸ ಮಣ್ಣು ಸೇರಿಸುವಾಗ ಎಲ್ಲದಕ್ಕೂ ಮಿಕ್ಸ್ ಆದರೆ ಎಲ್ಲ ಪಾಟ್ಗೂ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಈ ಥರ ಮಾಡಿಕೊಂಡೆ. ನಾನೇನು ಪ್ಲ್ಯಾಂಟ್ಗಳನ್ನ ಹೊರಗಡೆಯಿಂದ ತಂದು ಹಾಗಾಗಿ ಹಾಕಿದ್ದೆ, ಅದೆಲ್ಲ ಉಂಡೆಗಳು ಹಾಗಾಗೆ ಇತ್ತು. ಸೊ ಎಲ್ಲನೂ ಬಿಡಿಸ್ಕೊಂಡು ನೀಟಾಗಿ ಈ ರೀತಿ ಮಣ್ಣಿನ ಇಂಟೆಗಳನ್ನೆಲ್ಲ ಹೊಡ್ಕೋತಾ ಇದ್ದೀನಿ. ಸೊ ಎಲ್ಲ ಇಂಟೆಗಳನ್ನ ಮಣ್ಣಿನ ಇದೆಲ್ಲ ಖಾಲಿ ಪಾಟ್ ಇರೋ ಎಲ್ಲ ಮಣ್ಣಿನ ಉಂಡೆನೂ ಹೊಡ್ಕೊಂಡಾಯಿತು. ಸೊ ಈಗ ಹೊಸ ಮಣ್ಣು ತಂದುಬಿಡೋಣ, ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗೇಟ್ ಓಪನ್ ಮಾಡೋಕ್ಕೆ ಹೋದರೆ ಸಡನ್ನಾಗಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಮಣ್ಣು ಕಲ್ಲುಗಳ ಪಕ್ಕ, ಆ ಮಣ್ಣನ್ನೇ ತೊಗೋಬೇಕು ಅಂತಿದ್ದೆ, ಬಟ್ ಅಲ್ಲೇ ಹಾವು ಪಾಸಾಯಿತು. ನಿಜ ಅದೆಷ್ಟೋ ಇದು ಅಂತ ಅನಿಸುತ್ತೆ, ಜನ್ಮದ ಪುಣ್ಯ ಅನಿಸುತ್ತೆ. ಹಿಂಗಾಗಿದ್ರೆ ನನ್ನ ಕತೆ ಹೋಗ್ಬಿಡ್ತಿದ್ದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ, ಏನಂದೆ ಇನ್ನೊಂದ್ಸಲ. ಫೈನಲಿ ಯಾವ ಮಣ್ಣಿನ ಸವಾಸನೂ ಬೇಡಪ್ಪ, ನಮ್ಮ ಮಣ್ಣನ್ನೇನೋ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮತ್ತೆ ಪಾಟ್ ಮಣ್ಣನ್ನೇ ತೆಗೆದು ನೀಟಾಗಿ ಅದನ್ನೇ ಎಲ್ಲ ಪಾಟಿನ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು, ತೇವ ಇರೋದು ಒಣಗಿರೋದು ಎಲ್ಲನೂ ಮಿಕ್ಸ್ ಮಾಡಿ ಒಟ್ಟಿಗೆ ಒಂದು ಪಾಟಿಗೆ ನಾನು ಈ ರೀತಿ ಸೆಟ್ ಮಾಡಿಕೊಂಡು ಈ ರೀತಿ ಪ್ಲ್ಯಾಂಟ್ ಎಲ್ಲನೂ ಶಿಫ್ಟ್ ಮಾಡ್ಕೋತಾ ಇದ್ದೆ. ನಾವು ಗಿಡಗಳನ್ನ ಬೆಳೆಸಿ ಅದರಲ್ಲಿ ಬರುವಂಥ ಹೂವು ಹಣ್ಣು ತರಕಾರಿಗಳನ್ನ ತಿನ್ನೋದ್ರಲ್ಲಿ ಇರೋ ತೃಪ್ತಿ ಬೇರೆ ಯಾವುದ್ರಲ್ಲೂ ಇಲ್ಲ. ಬಟ್ ನಂಗೆ ಇಲ್ಲಿ ಜಾಗ ಇಲ್ಲ, ಇದ್ದಿದ್ದರೆ ನಿಜವಾಗ್ಲೂ ಒಳ್ಳೆ ಹಾರ್ವೆಸ್ಟಿಂಗ್ ಸ್ಪಾಟ್ ಮಾಡ್ಕೋತಾ ಇದ್ದೆ. ನಂಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ, ಗಿಡಗಳನ್ನ ನೆಟ್ಕೊಂಡು ಫಿಶ್ಗಳನ್ನ ಸಾಕೋಕ್ಕೆ, ಆಮೇಲೆ ತರಕಾರಿಗಳು ಹೂಗಳು ಎಲ್ಲ ಬೆಳೆಯೋಕ್ಕೆ, ಪ್ರಾಣಿಗಳನ್ನ ಸಾಕೋಕ್ಕೆ. ನನಗದೇನೋ ಗೊತ್ತಿಲ್ಲ, ಸ್ವಲ್ಪ ನೇಚರ್ ಲವರ್ ನಾನು, ನಂಗೆ ಆ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ಎಲ್ಲ ಪಾಟ್ಗಳನ್ನ ನಾನು ಇದು ಮಾಡಿಕೊಂಡು ಎಲ್ಲ ಸೆಟ್ ಮಾಡಿಕೊಂಡು ಕೆಲವೊಂದು ಗಿಡಗಳನ್ನ ಹಾಕ್ಕೊಂಡೆ, ದಾಸವಾಳ ಗಿಡನ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಮನಿ ಪ್ಲ್ಯಾಂಟ್ನೂ ಕೂಡ ಹಾಕೋತಾ ಇದ್ದೀನಿ. ಮನಿ ಪ್ಲ್ಯಾಂಟ್ ಏನು ತುಂಬ ಈಸಿ, ಒಂದು ಕಡ್ಡಿನ ಈ ಥರ ಮಣ್ಣೊಳಗಡೆ ಇಟ್ಟು ಮೇಲ್ಗಡೆ ಒಂದಷ್ಟು ಮಣ್ಣನ್ನು ಸುರಿದು ನೀರು ಹಾಕಿಬಿಟ್ರೆ ನೀಟಾಗಿ ಬೇರು ಬಿಟ್ಕೊಬಿಡುತ್ತೆ. ನಾನು ನೀರಲ್ಲೇ ತುಂಬ ಚೆನ್ನಾಗಿ ಮನಿ ಪ್ಲ್ಯಾಂಟ್ ಬೆಳಿತೀನಿ, ಹಾಗೆ ಇದರಲ್ಲೂ ಕೂಡ ಅಷ್ಟೇ. ಸೊ ನೋಡಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಪಾಟ್ಗಳಿಗೂ ನಾನು ಯಾವ್ಯಾವ ಪಾಟ್ ತಂದಿದ್ದೆ ಎಲ್ಲ ಪಾಟ್ಗಳಿಗೂ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಈ ಪಾಟ್ಗೆ ನಾನು ದೊಡ್ಡಪತ್ರೆ ಗಿಡನ ಹಾಕ್ತಾಯಿದ್ದೀನಿ. ಹಳೆ ಪಾಟಲ್ಲಿ ದೊಡ್ಡಪತ್ರೆ ಗಿಡ ದೊಡ್ಡದಾಗಿ ಪಾಟಿಂದ ಈಚೆ ಬರ್ತಾಯಿದೆ, ಅಂದರೆ ನಾನು ಅದನ್ನು ಕಟ್ ಮಾಡಿ ಅದರಲ್ಲೇ ಚಿಗುರಿಸ್ಲೂಬೇಕು. ಹಾಗೆ ಈಚೆ ಬಂದಿರುವಂಥ ಗಿಡನ ರಿಪ್ಲೇಸ್ ಮಾಡಬೇಕು ಅಂತೇಳಿ ಈ ರೀತಿ ಮತ್ತೊಂದು ಪಾಟಿಗೆ ನಾನು ದೊಡ್ಡಪತ್ರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಪ್ಲ್ಯಾಂಟ್ ಇನ್ನೊಂದು ಪಾಟಿಗೆ ನಾನು ಜಡೆ ಪ್ಲ್ಯಾಂಟ್ ಅಂದರೆ
ಚಿಕ್ಕ ಚಿಕ್ಕ ಎಲೆಗಳು ಬರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ. ನನಗಂತೂ ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಇದೆಲ್ಲ ಮಾಡೋಕ್ಕೆ. ಹಾಗೆ ಇವತ್ತು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಆ ಕಲ್ಲತ್ರ ಮಣ್ಣು ತರಕ್ಕೆ ಹೋಗಿದ್ದಿದ್ದರೆ ನಿಜ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ, ದೇವ್ರು ಇದ್ದಾನೆ ಅನ್ನೋದಕ್ಕೆ ಅದೇ ಸಾಕ್ಷಿ. ನನ್ನ ರಾಯಪ್ಪ ನನಗೆ ಯಾವಾಗಲೂ ಕೈ ಹಿಡಿತಾನೆ. ಮರಳನ್ನು ತರಬೇಕು ಅಂತ ಹೋಗೋಷ್ಟರಲ್ಲೇ ಅಲ್ಲೇ ಕಣ್ಮುಂದೆ ಪ್ರತ್ಯಕ್ಷ ನೋಡಿ. ನಿಜ ನಂಗದು ಎಷ್ಟು ಭಯಂಕರವಾಗಿ ಭಯ ಆಯಿತು ಅಂತಂದರೆ, ನಾನು ಇರ್ತೀನ ಹೋಗ್ತೀನ ಅನಿಸ್ಬಿಡ್ದು, ಅಷ್ಟು ಭಯ ಆಗ್ಬಿಡ್ತು. ಯಾಕಂದರೆ ನನಗೆ ಅದೇನೋ ಗೊತ್ತಿಲ್ಲ, ಹಾವು ಅಂದ್ರೇ ತುಂಬ ಭಯ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಅಂದರೆ ತುಂಬ ಭಯಪಡ್ತೀನಿ ನಾನು ಅದಕ್ಕೆ. ಸಡನ್ನಾಗಿ ಆ ಥರ ಆಯಿತು. ಮನೆಗಳ ಹತ್ರ ಅದನ್ನು ನೀಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಈ ಥರ ಹಾವುಗಳು ಮನೆ ಮುಂದೆ ಬರೋದು ಆ ಥರ ಎಲ್ಲ ಆಗುತ್ತೆ. ಅಲ್ಲಿ ಮನೆ ಕೆಲಸ ನಡೀತಾ ಇದೆ, ಜನಗಳೆಲ್ಲ ಇದ್ದಾರೆ, ತುಂಬ ಗಾರೆ ಕೆಲಸ ಎಲ್ಲ ನಡೀತಾ ಇತ್ತು. ಅಂಥದ್ರಲ್ಲೋ ಅಂಥ ಜಾಗದಲ್ಲೋ ಹರಿದಾಡ್ತವೆ ಅಂದರೆ ಅದು ಎಷ್ಟು ಸ್ಟ್ರೇಂಜ್, ನಿಜ ಅದಂತೂ ಭಯ ಆಯಿತು ನನಗೆ. ಸೊ ಅದಾದಮೇಲೆ ಚಿಕ್ಕ ಪುಟ್ಟ ಪಾಟ್ಗಳಲ್ಲಿ ನಾನು ಆಗಲೇ ತೋರಿಸಿದ ಹಾಗೆ ಎಲ್ಲ ತೆಗೆದು ಮಣ್ಣನ್ನು ರಿಪ್ಲೇಸ್ ಮಾಡಿ, ಹಾಗೆ ಅದರಲ್ಲಿರುವಂಥ ಬಿಳಿಗೆ ಬಂದು ರೋಗ ಎಲ್ಲ ಬಂದಿತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡೆ. ನೀಟಾಗಿ ಯಾವುದೇ ಆದರೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಬೇಕು, ಇಲ್ಲ ಅಂದರೆ ಆಗಲ್ಲ. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್. ಇಲ್ಲೇನು ಯೆಲ್ಲೋ ಪಾಟ್ ಮತ್ತು ಗ್ರೀನ್ ಪಾಟ್ ಕಾಣ್ತಿದ್ದಿಲ್ಲ, ಅದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು. ಮನೆ ಒಳಗಡೆ ಇಟ್ಕೊಂಡಿದ್ದೆ. ಸೂರ್ಯನ ಬೆಳಕು ಆಗಾಗ ಗಿಡಗಳ ಮೇಲೆ ಬೀಳ್ತಿರ್ಬೇಕು ಅಂತೇಳಿ ಒಂದಷ್ಟು ದಿನ ಆಚೆ ಇಟ್ಬಿಟ್ಟಿದ್ದೆ. ಇವಾಗಿನ ಮೇಲೆ ಆಚೆನೇ ಇರುತ್ತೆ ಅದೆಲ್ಲ. ನೋಡಿ ಎಲ್ಲನೂ ಹಾಕಿ ಈ ಥರ ಪ್ಲೇಸ್ ಮಾಡಿಬಿಟ್ಟು ನೀರು ಹಾಕಿ ಮಣ್ಣೆಲ್ಲ ಹಾಕಿದ್ಮೇಲೆ ನೀರನ್ನು ಹಾಕಿ ಮಣ್ಣೆಲ್ಲ ಕೆಳಗಡೆ ಹೊರಟೋಯ್ತು. ಅಷ್ಟು ತುಂಬ ಇದ್ದಿದ್ದೆಲ್ಲ ನೀಟಾಗಿ ಮಣ್ಣು ಪಾಟಿನ ಒಳಗಡೆ ಹೊರಟೋಯ್ತು. ಸೊ ಈ ಥರ ಎಲ್ಲ ನೀಟಾಗಿ ಎಲ್ಲನೂ ವಾಶ್ ಮಾಡಿಕೊಂಡು ಪಾರ್ಕಿಂಗ್ ಕೂಡ ನೀಟಾಗಿ ತೊಳ್ಕೊಂಡೆ. ಮನೇಲಿ ಎಷ್ಟೇ ಜನ ಇದ್ದರೂ ರೆಂಟಲ್ಸ್ಗೆ ಗ್ರೌಂಡ್ ಫ್ಲೋರಲ್ಲಿ ನಾನೇ ಇರೋದು. ಸೊ ಹಾಗಾಗಿ ನಾನೇ ವಾಶ್ ಮಾಡ್ಕೋತೀನಿ. ಯಾರೇನೇ ಅಂದ್ರೂ ನಮ್ಮ ಜಾಗ ನಮ್ಮ ಖುಷಿ, ನಾವು ಮಾಡಿದಾಗೆ ಆಗಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ನೀಟಾಗಿ ಮಾಡೋದ್ರಲ್ಲಿ ನನಗೂ ಖುಷಿ ಇದೆ. ಸೊ ಮಣ್ಣೆಲ್ಲ ಹಾಕಿದ್ದೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಆಗಲಿ ಅಂತಲೂ ಕೂಡ ಹೌದು. ಸೊ ಕಂಪ್ಲೀಟಾಗಿ ಇದನ್ನೆಲ್ಲ ವಾಶ್ ಮಾಡಿಕೊಂಡೆ. ಅಭಿ ಈ ಥರ ನನಗೆ ಕಂಗ್ರ್ಯಾಚುಲೇಟ್ ಮಾಡ್ತಾಯಿದ್ರು. ಹಾಗೆ ಓಕೆ ಅಂದ್ಕೊಂಡು ಸೊ ರಾತ್ರಿ ಊಟಕ್ಕೆ ಅಂತೇಳಿ ಹೋಟೆಲಿಂದ ಜೋಳದ ರೊಟ್ಟಿ ಎಲ್ಲ ತರಿಸ್ಕೊಂಡೆ. ಸಂಜೆ ಆಗೋಯ್ತು. ಪಾಟೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡೋಷ್ಟರಲ್ಲಿ, ಪಾರ್ಕಿಂಗ್ ಎಲ್ಲ ತೊಳೆಯೋಷ್ಟರಲ್ಲಿ ಸಂಜೆ 6:30-7 ಗಂಟೆ ಆಗೋಯ್ತು. ಅಭಿನೇ ಕಾಫಿ ಇಟ್ಕೊಟ್ರು ನನಗೆ. ನಿಜವಾಗ್ಲೂ ಕೆಲವೊಂದು ಸರಿ ತುಂಬ ಹೆಲ್ಪ್ ಮಾಡ್ತಾರೆ, ಕೆಲವೊಂದು ಸರಿ ಏನೂ ಮಾಡಲ್ಲ. ಒಂದೊಂದು ಸರಿ ಖುಷಿ ಆಗುತ್ತೆ. ಬಟ್ ಲಕ್ಕಿನೇ ನಾನು, ಹೆಲ್ಪ್ ಮಾಡ್ತಾರೆ, ಹೆಲ್ಪಿಂಗ್ ನೇಚರ್ ಇದೆ. ಸೊ ಈ ಥರ ಜೋಳದ ರೊಟ್ಟಿ ತರಿಸ್ಕೊಂಡು ಓಪನ್ ಮಾಡಿ ನೋಡಿದ್ರೆ ಅವ್ರು ರೋಲ್ ಮಾಡಿದ್ರಲ್ಲ, ಇದಕ್ಕೆ ಜೋಳದ ರೊಟ್ಟಿ ಎಲ್ಲ ಕಟ್ ಆಗಿಬಿಟ್ಟಿತ್ತು. ಸರಿ ಉತ್ತರ ಕರ್ನಾಟಕ ಊಟ ಹೆಂಗಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ರೊಟ್ಟಿ ಹಾಗೆ ಎಣ್ಗಾಯಿ ಪಲ್ಯ, ಹುರುಳಿ ಕಾಳು ಎಲ್ಲ ಸಲಾಡು ಎಲ್ಲನೂ ಇದು ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಉತ್ತರ ಕರ್ನಾಟಕ ಊಟ ಅಂದ್ರೇ ಅದಲ್ವಾ, ಚೆನ್ನಾಗಿರುತ್ತೆ. ರೊಟ್ಟಿ ಊಟ ತಿಂದು ಖಡಕ್ಕಾಗಿರ್ತಾನೆ, ಖಡಕ್ ರೊಟ್ಟಿ ತಿಂದು ಅಂತಾರಲ್ಲ ಹಾಗೆ. ಇದು ಖಡಕ್ ರೊಟ್ಟಿ ಅಲ್ಲ, ಮೆದು ರೊಟ್ಟಿ. ಸೊ ಎಲ್ಲನೂ ಸರ್ವ್ ಮಾಡಿಕೊಂಡೆ. ಅವರು ಬರೀ ಗ್ರೇವಿ ಮತ್ತು ಹಾಗೆ ರೊಟ್ಟಿ ಅಷ್ಟೇ ಕೊಟ್ಟಿದ್ದರು. ನಾನು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ನಾನೇ ಮನೆಯಲ್ಲೇ ರೆಡಿ ಮಾಡಿಕೊಂಡೆ. ಇದೆಲ್ಲ ಇದ್ರೇ ಅದು ಉತ್ತರ ಕರ್ನಾಟಕ ಊಟ ಅನಿಸೋದಲ್ವ. ಹಾಗಾಗಿ ಚೆನ್ನಾಗಿ ಖಡಕ್ ರೊಟ್ಟಿ ತಿಂದು ಇನ್ನೊಂದು ಸ್ವಲ್ಪ ಶಕ್ತಿಯುತವಾಗಿ ಬದುಕೋಣ ಅಂತ ಬರೀ ಇಂಥದ್ದೇ ಊಟ ಮಾಡಿ. ಓಕೆ, ವಿಡಿಯೋ ನೋಡಿ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್.